ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಮುಳಬಾಗಿಲು ತಾಲೂಕಿನಲ್ಲಿರುವ ಈ ಗಟ್ಟುಗುಡಿ ಅಂದರೆ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಪವಾಡಗಳ ದೇವಸ್ಥಾನ ವೆಂಕಟರಮಣ ಅಂತ ಸಹ ಕರಿಬೋದು. ಮಕ್ಕಳಿಲ್ಲದವರಿಗೆ ಮಕ್ಕಳು, ಕೇಳಿದ ವರಗಳನ್ನು ಕೊಡುತ್ತಾನೆ ನಮ್ಮ ವೆಂಕಟರಮಣ ಸ್ವಾಮಿ ಈ ದೇವಸ್ಥಾನ. ಅಷ್ಟೇ ಅಲ್ಲ, ಮದುವೆ ಆಗದಿದ್ದವರು ಸಹ ಮದುವೆ ಆಗುತ್ತೆ. ಹಸುಗಳಿಗೆ ಅಂತ ಒಂದು ಕೊಠಡಿ ಥರ ಕಲ್ಲಿನ ಕೊಠಡಿ ಕಟ್ಟಿಸಿಕೊಟ್ರೆ ಸಾಕು, ಕೇಳಿದ ವರನ ಕೊಡ್ತಾನೆ ನಮ್ಮ ವೆಂಕಟರಮಣ ಸ್ವಾಮಿ ದೇವರು. ಬನ್ನಿ ಅದರದ್ದೊಂದು ವಿಡಿಯೋ ನೋಡೋಣ. ನೋಡಿ, ಇದು ಮುಳಬಾಗಿಲು ತಾಲೂಕಿನಿಂದ 20 ಕಿಲೋಮೀಟ್ರ್ ಆಗುತ್ತೆ. ಮುಳಬಾಗಿಲು ತಾಲೂಕೆ ಆಗಿರುತ್ತೆ. ಬೈರ್ಕೂರು ಹೋಬಳಿಯ ಪೆದ್ದೂರು ಗ್ರಾಮ ಸಮೀಪದಲ್ಲಿರುವಂತಹ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಗಿರುತ್ತೆ. ಶ್ರೀ ಗೋದಾದೇವಿ ಪದ್ಮಾವತಿ ಸಮೇತ ಶ್ರೀ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನೋಡಿ, ತೇರಿಟ್ಟಿದ್ದಾರೆ ನೋಡಿ, ಅದು ಮೊನ್ನೆ 4ನೇ ಶನಿವಾರ ಆಗಿರೋಂಥ ತೇರು. ನೋಡಿ, ಹಸುಗಳ ಕೊಠಡಿ ಇದೆಯಲ್ಲ ನೋಡಿ, ಕಾಣಿಸ್ತಾ ಇದೆ ನೋಡಿ, ಅದೆಲ್ಲ ಹರಕೆ ಹೊತ್ತಿರೋರು ಕೊಟ್ಟಿರೋಂತಹ ಹಸುಗಳ ಕೊಠಡಿ ಆಗಿರುತ್ತೆ. ಇಲ್ಲಿ ಜಾತ್ರೆ ಸಹ ನಡೆಯುತ್ತೆ ಶ್ರೀರಾಮ ನವಮಿ ಆ ಟೈಮಲ್ಲಿ. ಅಷ್ಟೇ ಅಲ್ಲ, ಇಲ್ಲಿ ಎತ್ತುಗಳ ಪರಿಷೆ ಅಂದರೆ ದನಗಳ ಜಾತ್ರೆ ಸಹ ಆಗುತ್ತೆ. ಮೊನ್ನೆ ಸಾರಿ ದನಗಳ ಜಾತ್ರೆ ಆದಾಗ ಲಕ್ಷಾಂತರ ದನಗಳು ಸಹ ಇಲ್ಲಿ ಜಾತ್ರೆಯಲ್ಲಿ ಮಾರಾಟ ಆಗಿತ್ತು. ನೋಡಿ, ಇವರು ನಮ್ಮ ಫ್ರೆಂಡು, ಅವರು ದೇವಸ್ಥಾನಕ್ಕೆ ಹೋಗಿದ್ದರಿಂದ ಈ ವಿಡಿಯೋ ನಮಗೆ ಸಿಕ್ತು ಅಂತಾನೆ ಹೇಳ್ಬೋದು. ತುಂಬ ವಿಶೇಷವಾದ ದೇವಸ್ಥಾನ. ಖಂಡಿತವಾಗ್ಲೂ ಈ ವಿಡಿಯೋನಂತೂ ಪೂರ್ತಿ ನೋಡಿ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ದೇವಸ್ಥಾನದ ವಿಶೇಷ ಎಲ್ಲರಿಗೂ ಹಂಚಿ ಅಂದರೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಮುಳಬಾಗಿಲಿನಿಂದ 20 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಬೈರ್ಕೂರು ಹೋಬಳಿಯ ಪೆದ್ದೂರು ಗ್ರಾಮದಲ್ಲಿ ಇದೆ ಈ ಶ್ರೀ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನೋಡಿ, ಜಾತ್ರೆ ಆದಾಗಂತೂ ತುಂಬಾ ವಿಶೇಷ ಇರುತ್ತೆ. ಶ್ರೀರಾಮನವಮಿ ಟೈಮಲ್ಲಿ ಜಾತ್ರೆ ಅನ್ನೋದು ಇಲ್ಲಿ ತುಂಬ ವಿಜೃಂಭಣೆಯಾಗಿ ನಡೆಯುತ್ತೆ. ಕಲ್ಯಾಣೋತ್ಸವ ಆಗಿರ್ಬೋದು, ಪ್ರತಿಯೊಂದು ಸಹ ತುಂಬ ಚೆನ್ನಾಗಿ ನಡೆಯುತ್ತೆ. ಏನು ಹರಕೆ ಮಾಡಿಕೊಂಡ್ರೂ ಸಹ ಇಲ್ಲಿ ಖಂಡಿತವಾಗ್ಲೂ ನಮ್ಮ ಶ್ರೀ ಗಟ್ಟು ವೆಂಕಟರಮಣ ಸ್ವಾಮಿ ದೇವರಂತೂ ನೆರವೇರಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಬಂದು ತೆಂಗಿನಕಾಯಿ ಎಲ್ಲ ಹೊಡೆದುಕೊಂಡು ಹೋಗಿ ಒಳಗಡೆ ಪೂಜೆ ಮಾಡಿಸ್ಕೊಂಬಂದರೆ ಆಯಿತು. ಅಷ್ಟೊಂದು ಸತ್ಯವಾದ ಪುರಾತನವಾದ ದೇವಸ್ಥಾನ, ಜೊತೆಗೆ ಮೂಲ ದೇವರ ವಿಗ್ರಹ ಸಹ ಇಲ್ಲಿ ಇಟ್ಟಿದ್ದಾರೆ. ಅದರಿಂದ ಆ ನಂತರ ದೇವಸ್ಥಾನ ಅನ್ನೋದು ಪ್ರಸಿದ್ಧಿಯಾಗಿ, ದೇವಸ್ಥಾನ ಅನ್ನೋದು ವಿಶಾಲವಾಗಿ ಈ ರೀತಿಯಾಗಿ ನಿರ್ಮಾಣಗೊಂಡಿದೆ ದೇವಸ್ಥಾನ. ಶ್ರೀ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಧ್ವಜಸ್ತಂಭಕ್ಕೆ ನಮಸ್ಕರಿಸುತ್ತಾ ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ. ಹಾಗೆ ಇಲ್ಲಿ ಪ್ರಸಾದ ವಿನಿಯೋಗ ಸಹ ಮಾಡ್ತಾರೆ. ಖಂಡಿತವಾಗ್ಲೂ ಶನಿವಾರ ಅಂತೂ ತುಂಬ ವಿಶೇಷವಾದ ದರ್ಶನ, ಅಲಂಕಾರ, ತುಂಬಾ ಜನ ಅಂತೂ ಸೇರಿರ್ತಾರೆ ಅಂತಲೇ ಹೇಳ್ಬೋದು. ತುಂಬ ಸತ್ಯವಾಗಿರೋ ದೇವಸ್ಥಾನ ಅಂತಲೂ ಸಹ ಹೇಳ್ಬೋದು. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ನಾನು ಖಂಡಿತವಾಗ್ಲೂ ತುಂಬ ನೀವು ಕೇಳಿದ ವರಗಳನ್ನು ಖಂಡಿತವಾಗ್ಲೂ ಸ್ವಾಮಿ ಶ್ರೀ ವೆಂಕಟರಮಣ ಸ್ವಾಮಿ ಕರುಣಿಸ್ತಾನೆ. ಗೋದಾದೇವಿ ಸಮೇತವಾಗಿ ಇರುವಂತಹ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಗೋದಾದೇವಿ ಪದ್ಮಾವತಿ ಸಮೇತ ಶ್ರೀ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ತೊಟ್ಟಲು ಸಹ ಇಟ್ಟಿದ್ದಾರೆ. ಹರಕೆ ಹೊತ್ತಿರೋ ಅಂಥ ದಾನಿಗಳು ಕೊಟ್ಟಿರೋ ಅಂಥ ತೊಟ್ಟಿಲು ಆಗಿರುತ್ತೆ. ತುಂಬ ಪುರಾತನವಾದ ದೇವಸ್ಥಾನ ಅಂತ ಹೇಳ್ಬೋದು. ಈ ದೇವಸ್ಥಾನ ಅಂತೂ ಒಂದಲ್ಲ ಎರಡಲ್ಲ ಹಲವಾರು ಜನರು ಹರಕೆ ಹೊತ್ತು ಹರಕೆಗಳನ್ನೆಲ್ಲ ಈಡೇರಿಸಿರೋ ಅಂತಹ ಶ್ರೀ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ. ಹಾಗೆ ಮಂಗಳಾರತಿ ಆಗ್ತಾಯಿದೆ ನೋಡಿ. ಕೂತಲ್ಲೇ ನೋಡ್ತಾ ಇದ್ದೀರಾ ಅಂದರೆ ನೀವೇ ಧನ್ಯರು ಅಂತ ಹೇಳ್ಬೋದು. ಪುರಾಣ ಪ್ರಸಿದ್ಧವಾಗಿರುವಂತಹ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಮಂಗಳಾರತಿ ಸಹ ಆಗಿದೆ. ಎಲ್ಲರೂ ಒಂದು ಸರಿ ಮಂಗಳಾರತಿಯನ್ನು ಸ್ವೀಕರಿಸಿ. ಹಾಗೆ ನೋಡಿ, ಪದ್ಮಾವತಿ ಸಮೇತ ಶ್ರೀ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ. ಸ್ವಾಮಿಯ ಎಡಭಾಗಕ್ಕೆ
ಗೋದಾದೇವಿ ಇರುವಂತಹದ್ದು ಸ್ವಾಮಿಯ ಬಲಭಾಗಕ್ಕೆ ಪದ್ಮಾವತಿ ಸಮೇತ ಆಗಿರುವಂತಹ ಪದ್ಮಾವತಿ ದೇವಿ ಇರುವಂತಹದ್ದು ಈ ದೇವಸ್ಥಾನದ ವಿಶೇಷ ಆಗಿರುತ್ತೆ. ಹೊರಾಂಗಣ ಆವರಣದಲ್ಲಿ ಮೂಲ ದೇವರು ಸಹ ಇದೆ. ಖಂಡಿತವಾಗ್ಲೂ ಆ ವಿಡಿಯೋನು ಸಹ ನಿಮಗೆ ತಿಳಿಸ್ತೀನಿ, ಖಂಡಿತವಾಗ್ಲೂ ಬನ್ನಿ. ಹಾಗೆ ನೋಡಿ, ಗೋದಾದೇವಿ ಅವರು ಇವರಾಗಿರ್ತಾರೆ. ಖಂಡಿತ ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡಿಕೊಂಡು ಬೇಡಿದ ವರವನ್ನು ಕೂತಲ್ಲೇ ನೀವು ಪಡ್ಕೊಳ್ಳಿ. ಹಾಗೆ ನಿಮಗೆಲ್ರಿಗೂ ಒಂದ್ಸರಿ ಟೈಮ್ ಸಿಕ್ಕಿದ್ರೆ ಈ ದೇವಸ್ಥಾನಕ್ಕೆ ಒಂದ್ಸರಿ ವಿಸಿಟ್ ಮಾಡಿ, ಖಂಡಿತ ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ, ಸತ್ಯವಾದ ದೇವಸ್ಥಾನ ಅನ್ಬೋದು. ಸ್ವಾಮಿ ಗಟ್ಟು ವೆಂಕಟರಮಣ ಸ್ವಾಮಿ ದೇವರನ್ನು ಒಂದು ಸರಿ ನೀವು ಎಲ್ಲರೂ ದರ್ಶನ ಮಾಡಿ ನೋಡಿ ಈ ವಿಡಿಯೋ ಮುಖಾಂತರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೂವುಗಳಿಂದ ಅಷ್ಟೇ ಅಲ್ಲ, ಅಲಂಕಾರಗಳು ವಿಭಿನ್ನ ರೀತಿಯಲ್ಲಿ ಅಲಂಕಾರ ಸಹ ಇಲ್ಲಿ ದೇವಸ್ಥಾನದಲ್ಲಿ ಏರ್ಪಾಟು ಮಾಡುತ್ತಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇನೆ ನಮ್ಮ ವೆಂಕಟರಮಣ ಸ್ವಾಮಿ ದೇವರು, ತಿಮ್ಮಪ್ಪನ ದೇವರು ಅಂತಲೇ ಹೇಳ್ಬೋದು. ಅಷ್ಟು ಅಲಂಕಾರಗೊಂಡಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು. ಕಣ್ಣು ತುಂಬಿ ಬರೋದೇ ಅಲ್ದಿರ ಮನಸ್ಸಿನಿಂದ ಭಕ್ತಿ ಅನ್ನೋದು ಉಕ್ಕಿ ಬರ್ತಾ ಇದೆ ಅಂದರೆ ತಪ್ಪಾಗಲಾರ್ದು ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ. ಹಾಗೆ ಆವರಣದಲ್ಲಿ ಇರುವಂತಹ ಮೂಲ ದೇವರು ಸಹ ನಿಮಗೆ ತಿಳಿಸ್ತೀನಿ, ಖಂಡಿತವಾಗ್ಲೂ ಬನ್ನಿ. ಮೊದಲು ಇದ್ದಂತಹ ಮೂಲ ದೇವರು ಅಂದರೆ ಇಲ್ಲೇ ಸಿಕ್ಕಿರೋ ಅಂತಹ ಮೂಲ ದೇವರು ಇದಾಗಿರುತ್ತೆ. ನಂತರ ಇವಾಗ ನೋಡಿದ್ರಲ್ಲ ಆ ದೇವರ ನಿರ್ಮಾಣ ಆಗಿರುತ್ತೆ. ಮೂಲ ದೇವರು ಬಂದು ಇಲ್ಲಿ ಆವರಣದಲ್ಲಿ, ದೇವಸ್ಥಾನದ ಆವರಣದಲ್ಲಿ ಇದೆ. ಖಂಡಿತ ಭಕ್ತಿಯಿಂದ ಎಲ್ಲರೂ ಒಂದ್ಸರಿ ನೋಡಿ ನಮಸ್ಕರಿಸಿ ನೀವು ಕೇಳಿದ ವರವನ್ನು ಪಡ್ಕೊಳ್ಳಿ. ಆದರೆ ಟೈಮ್ ಸಿಕ್ಕಿದಾಗ ನಿಮಗೆ ಈ ದೇವಸ್ಥಾನಕ್ಕೆ, ಮುಳಬಾಗಿಲು ತಾಲೂಕಿನಲ್ಲಿರೋ ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಒಂದು ವಿಸಿಟ್ ಮಾಡಿ ದೇವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋನಂತೂ ಕೊನೆಯವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಸುಮಾರು ದೇವಸ್ಥಾನದ ವಿಡಿಯೋಗಳಿದ್ದಾವೆ, ಯಾರನ್ನ ನೋಡಿಲ್ಲ ಅಂದರೆ ನೋಡಿ. ಮೂಲ ದೇವರು ವೆಂಕಟರಮಣ ಸ್ವಾಮಿ ದೇವರು ಇವರಾಗಿರ್ತಾರೆ. ಆನಂದದಿಂದ ಕಣ್ತುಂಬಿ ನೋಡಿ, ಕೂತಲ್ಲೇ ನೋಡ್ತಾ ಇದ್ದೀರಂದರೆ ನೀವೇ ಧನ್ಯರು ಅಂತ ಸಹ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ಮೂಲ ದೇವರು ನಿರ್ಮಾಣವಾಗಿದೆ ಅಂತ ಈ ಅರ್ಚಕರು ಸಹ ಹೇಳಿದ್ರು ಅವರನ್ನು ಮಾತಾಡಿಸಿದಾಗ. ಆ ವಿಡಿಯೋ ಇಡೋಣ ಅಂದರೆ ಇಲ್ಲಿ ಮೈಕ್ ಸೌಂಡ್ ಅನ್ನೋದು, ದೇವರ ಕೀರ್ತನೆಗಳ ಮೈಕ್ ಸೌಂಡ್ ಅನ್ನೋದು ತುಂಬಾ ಇರೋ ಕಾರಣದಿಂದಾಗಿ ಅದನ್ನು ಖಂಡಿತ ರಿಮೂವ್ ಮಾಡಲಾಗಿದೆ. ನೋಡಿ, ಅರ್ಚಕರು ಹೇಳ್ತಾ ಇದ್ದಾರೆ ಮೂಲ ದೇವರು ಆಗಿರೋಂತಹ ಶ್ರೀ ಗಟ್ಟು ವೆಂಕಟರಮಣ ಸ್ವಾಮಿ ದೇವರು ಇವರಾಗಿರ್ತಾರೆ. ಇದಾಗಿತ್ತು ಇವತ್ತಿನ ಗಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.